ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IPGKಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳನ್ನು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲ ಯಾರು? ಆಪ್ಷನ್ ನಂಬರ್ ಎ ಲೋಕನಾಥ್ ಸಿಂಧೆ, ಆಪ್ಷನ್ ನಂಬರ್ ಬಿ ಮಮತಾ ಬ್ಯಾನರ್ಜಿ, ಆಪ್ಷನ್ ನಂಬರ್ ಸಿ ರಮೇಶ್ ಬೈಸ್, ಆಪ್ಷನ್ ನಂಬರ್ ಡಿ ರಾಮನಾಥ್ ಕೋವಿಂದ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಮೇಶ್ ಬೈಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಮಹಾರಾಷ್ಟ್ರದ ರಾಜ್ಯಪಾಲರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2. ಎರಡನೇ ವಿಶ್ವ ಯುದ್ಧ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1938ರಿಂದ 1942, ಆಪ್ಷನ್ ನಂಬರ್ ಬಿ 1937ರಿಂದ 1941, ಆಪ್ಷನ್ ನಂಬರ್ ಸಿ 1930ರಿಂದ 1932, ಆಪ್ಷನ್ ನಂಬರ್ ಡಿ 1939ರಿಂದ 1945. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1939ರಿಂದ 1945 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಅತಿ ಪ್ರಕಾಶಮಾನವಾದ ಅಲೋಹ ಯಾವುದು? ಆಪ್ಷನ್ ನಂಬರ್ ಎ ಅಯೋಡಿನ್, ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ನಂಬರ್ ಸಿ ಆರ್ಗಾನ್, ಆಪ್ಷನ್ ನಂಬರ್ ಡಿ ತಾಮ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅಯೋಡಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಜವಾಹರ್ಲಾಲ್ ನೆಹರು ಅವರ ಮೊದಲ ಭಾರತ ಧ್ವಜವನ್ನು ಎಲ್ಲಿ ಹಾರಿಸಿದರು? ಆಪ್ಷನ್ ನಂಬರ್ ಎ ಮದ್ರಾಸ್, ಆಪ್ಷನ್ ನಂಬರ್ ಬಿ ಮುಂಬೈ, ಆಪ್ಷನ್ ನಂಬರ್ ಸಿ ಕಲ್ಕತ್ತಾ, ಆಪ್ಷನ್ ನಂಬರ್ ಡಿ ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ದೆಹಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಆರ್ಮಿ ದಿವಸ್ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಜನವರಿ 30, ಆಪ್ಷನ್ ನಂಬರ್ ಬಿ ಜನವರಿ 15, ಆಪ್ಷನ್ ನಂಬರ್ ಸಿ ಫೆಬ್ರವರಿ 5, ಆಪ್ಷನ್ ನಂಬರ್ ಡಿ ಜನವರಿ 10. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜನವರಿ 15 ಅಂತ ಹೇಳ್ಬೋದು ಫ್ರೆಂಡ್ಸ್. ಆರ್ಮಿ ದಿವಸವನ್ನು ಜನವರಿ 15ರಂದು ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6. ಕುಶಿನಗರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಗುಜರಾತ್, ಆಪ್ಷನ್ ನಂಬರ್ ಬಿ ಪಂಜಾಬ್, ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಕೇರಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್ ನೋಡಿ ಫ್ರೆಂಡ್ಸ್. ಕುಶಿನಗರ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 7. ಮಹಾತ್ಮ ಗಾಂಧೀಜಿಯವರ ದಂಡಿನ ಸತ್ಯಾಗ್ರಹ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ತಮಿಳುನಾಡು, ಆಪ್ಷನ್ ನಂಬರ್ ಬಿ ಗುಜರಾತ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗುಜರಾತ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ? ಆಪ್ಷನ್ ನಂಬರ್ ಎ ಕ್ರೀಡಾ ತರಬೇತುದಾರರಿಗೆ, ಆಪ್ಷನ್ ನಂಬರ್ ಬಿ ಕ್ರಿಕೆಟರ್ಗಳಿಗೆ, ಆಪ್ಷನ್ ನಂಬರ್ ಸಿ ಬಾಕ್ಸರ್ಗಳಿಗೆ, ಆಪ್ಷನ್ ನಂಬರ್ ಡಿ ಕಬಡ್ಡಿ ಆಟಗಾರರಿಗೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕ್ರೀಡಾ ತರಬೇತುದಾರರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. COP28 ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ನಂಬರ್ ಎ USA, ಆಪ್ಷನ್ ನಂಬರ್ ಬಿ ಇಂಡಿಯಾ, ಆಪ್ಷನ್ ನಂಬರ್ ಸಿ UAE, ಆಪ್ಷನ್ ನಂಬರ್ ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ UAE ಅಂತ ಹೇಳ್ಬೋದು ಫ್ರೆಂಡ್ಸ್. 28ನೇ ಸಮ್ಮೇಳನ UAEಯಲ್ಲಿ ನಡೀತಿದೆ ಫ್ರೆಂಡ್ಸ್. ಪ್ರಶ್ನೆ 10. ಕೋಲಾರ ಚಿನ್ನದ ಗಣಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಗುಜರಾತ್, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕರ್ನಾಟಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೋಲಾರ ಚಿನ್ನದ ಗಣಿ ಬಂದುಬಿಟ್ಟು ಕರ್ನಾಟಕದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 11. ಪ್ರಸ್ತುತ 2024ರ ಉಪರಾಷ್ಟ್ರಪತಿ ಯಾರು? ಆಪ್ಷನ್ ನಂಬರ್ ಎ ಜಗದೀಪ್ ಧನ್ಕರ್, ಆಪ್ಷನ್ ನಂಬರ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ನಂಬರ್ ಸಿ ರಾಮನಾಥ್ ಕೋವಿಂದ್, ಆಪ್ಷನ್ ನಂಬರ್ ಡಿ ಅಮಿತ್ ಶಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಜಗದೀಪ್ ಧನ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಆರ್ಟಿಕಲ್ 12ರಿಂದ 35 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ರಾಜ್ಯ ನಿರ್ದೇಶಕ ತತ್ವಗಳು, ಆಪ್ಷನ್ ನಂಬರ್ ಬಿ
ಮೂಲಭೂತ ಹಕ್ಕುಗಳು. ಆಪ್ಷನ್ ನಂಬರ್ ಸಿ ಸಂವಿಧಾನದ ವಿಧಿಗಳು. ಆಪ್ಷನ್ ನಂಬರ್ ಡಿ ಮೂಲಭೂತ ಕರ್ತವ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೂಲಭೂತ ಹಕ್ಕುಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13 ಭಾರತದ ಅತಿದೊಡ್ಡ ಸಂಸ್ಕರಣಾ ಘಟಕ ಎಲ್ಲಿದೆ? ಆಪ್ಷನ್ ನಂಬರ್ ಎ ಜಾಮ್ನಗರ. ಆಪ್ಷನ್ ನಂಬರ್ ಬಿ ಬೆಂಗಳೂರು ನಗರ. ಆಪ್ಷನ್ ನಂಬರ್ ಸಿ ಮೊಹಾಲಿ ನಗರ. ಆಪ್ಷನ್ ನಂಬರ್ ಡಿ ಹೈದರಾಬಾದ್ ನಗರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಜಾಮ್ನಗರ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಅತಿ ದೊಡ್ಡ ಸಂಸ್ಕರಣಾ ಘಟಕ ಬಂದ್ಬಿಟ್ಟು ಜಾಮ್ನಗರದಲ್ಲಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 14 ಗಾಂಧೀಜಿಯನ್ನು ಯಾವಾಗ ಹತ್ಯೆ ಮಾಡಿದರು? ಆಪ್ಷನ್ ನಂಬರ್ ಎ 1949 ಜನವರಿ 30. ಆಪ್ಷನ್ ನಂಬರ್ ಬಿ 1948 ಜನವರಿ 30. ಆಪ್ಷನ್ ನಂಬರ್ ಸಿ 1928 ಜನವರಿ 28. ಆಪ್ಷನ್ ನಂಬರ್ ಡಿ 1948 ಜನವರಿ 5. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ 1948 ಜನವರಿ 30ರಂದು ಗಾಂಧೀಜಿಯವ್ರನ್ನ ಹತ್ಯೆ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 15 ದೇಹದಲ್ಲಿನ ಅತಿ ದೊಡ್ಡ ಮಾಂಸಖಂಡ ಯಾವುದು? ಆಪ್ಷನ್ ನಂಬರ್ ಎ ದವಡೆ. ಆಪ್ಷನ್ ನಂಬರ್ ಬಿ ತೊಡೆ. ಆಪ್ಷನ್ ನಂಬರ್ ಸಿ ಕೈ. ಆಪ್ಷನ್ ನಂಬರ್ ಡಿ ಎದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ದವಡೆ ಅಂತ ಹೇಳ್ಬೋದು ಫ್ರೆಂಡ್ಸ್. ದೇಹದಲ್ಲಿನ ಅತಿ ದೊಡ್ಡ ಮಾಂಸಖಂಡ ಬಂದ್ಬಿಟ್ಟು ದವಡೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16 ಹಗುರವಾದ ಅಂಶವೆಂದರೆ ಯಾವುದು? ಆಪ್ಷನ್ ನಂಬರ್ ಎ ಹೀಲಿಯಂ. ಆಪ್ಷನ್ ನಂಬರ್ ಬಿ ಹೈಡ್ರೋಜನ್. ಆಪ್ಷನ್ ನಂಬರ್ ಸಿ ಆರ್ಗಾನ್. ಆಪ್ಷನ್ ನಂಬರ್ ಡಿ ಲಿಥಿಯಂ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಹೈಡ್ರೋಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಗುರವಾದ ಅಂಶವೆಂದರೆ ಯಾವುದಪ್ಪ ಅಂತಂದರೆ ಹೈಡ್ರೋಜನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 17 ಸಮೀಪ ದೃಷ್ಟಿಯನ್ನು ಸರಿಪಡಿಸಲು ಯಾವ ಮೊಸರನ್ನು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಪ್ಯಾರಾಬೋಲಿಕ್. ಆಪ್ಷನ್ ನಂಬರ್ ಬಿ ಪೀನ ಮೊಸರ. ಆಪ್ಷನ್ ನಂಬರ್ ಸಿ ನಿಮ್ನ ಮೊಸರ. ಆಪ್ಷನ್ ನಂಬರ್ ಡಿ ಸಿಲಿಂಡರಾಕಾರ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನಿಮ್ನ ಮೊಸರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18 ವಿಟಮಿನ್ ಸಿನ ರಾಸಾಯನಿಕ ಹೆಸರೇನು? ಆಪ್ಷನ್ ನಂಬರ್ ಎ ಸಿಟ್ರಿಕ್ ಆಮ್ಲ. ಆಪ್ಷನ್ ನಂಬರ್ ಬಿ ಅಸ್ಕಾರ್ಬಿಕ್ ಆಮ್ಲ. ಆಪ್ಷನ್ ನಂಬರ್ ಸಿ ಟಾರ್ಟರಿಕ್ ಆಮ್ಲ. ಆಪ್ಷನ್ ನಂಬರ್ ಡಿ ಥಯಾಮಿನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಅಸ್ಕಾರ್ಬಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಟಮಿನ್ ಸಿನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಅಸ್ಕಾರ್ಬಿಕ್ ಆಮ್ಲ ನೋಡಿ ಫ್ರೆಂಡ್ಸ್. ಪ್ರಶ್ನೆ 19 ಯಾವ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು? ಆಪ್ಷನ್ ನಂಬರ್ ಎ 1915. ಆಪ್ಷನ್ ನಂಬರ್ ಬಿ 1917. ಆಪ್ಷನ್ ನಂಬರ್ ಸಿ 1916. ಆಪ್ಷನ್ ನಂಬರ್ ಡಿ 1918. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ 1915 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20 ಜವಾಹರ್ ಕಾಲುವೆ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ 1958. ಆಪ್ಷನ್ ನಂಬರ್ ಬಿ 1971. ಆಪ್ಷನ್ ನಂಬರ್ ಸಿ 1976. ಆಪ್ಷನ್ ನಂಬರ್ ಡಿ 1988. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ 1976 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21 ಜಾನಪದ ನೃತ್ಯ ಗರ್ಭ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಬಿ ಗುಜರಾತ್. ಆಪ್ಷನ್ ನಂಬರ್ ಸಿ ಬಿಹಾರ್. ಆಪ್ಷನ್ ನಂಬರ್ ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗುಜರಾತ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 22 ಅಂಪಿಯರ್ ಇದರ ಘಟಕವಾಗಿದೆ. ಆಪ್ಷನ್ ನಂಬರ್ ಎ ವಿದ್ಯುತ್. ಆಪ್ಷನ್ ನಂಬರ್ ಬಿ ತಾಪಮಾನ. ಆಪ್ಷನ್ ನಂಬರ್ ಸಿ ಒತ್ತಡ. ಆಪ್ಷನ್ ನಂಬರ್ ಡಿ ಕಾಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಎ ವಿದ್ಯುತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿದ್ಯುತ್ನ ಪ್ರವಾಹ ಘಟಕ ಬಂದ್ಬಿಟ್ಟು ಅಂಪೇರ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 23 ಪ್ರಸ್ತುತ ಭಾರತದ ಶಿಕ್ಷಣ ಸಚಿವರು ಯಾರು? ಆಪ್ಷನ್ ನಂಬರ್ ಎ ರಘುವೀರ್ ನಾಯಕ್. ಆಪ್ಷನ್ ನಂಬರ್ ಬಿ ಚೌಹಾನ್ ಸಿಂಗ್. ಆಪ್ಷನ್ ನಂಬರ್ ಸಿ ಶ್ರೀ ಧರ್ಮೇಂದ್ರ ಪ್ರಧಾನ್. ಆಪ್ಷನ್ ನಂಬರ್ ಡಿ ಜಗದೀಪ್ ಧನ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಶ್ರೀ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 24 ಭಾರತದ
ಪ್ರಾಚೀನ ಹೆಸರೇನು? ಆಪ್ಷನ್ ನಂಬರ್ ಎ ಜಂಬೂ ದ್ವೀಪ. ಆಪ್ಷನ್ ನಂಬರ್ ಬಿ ಹಿಂದೂಸ್ತಾನ್. ಆಪ್ಷನ್ ನಂಬರ್ ಸಿ ಭಾರತ. ಆಪ್ಷನ್ ನಂಬರ್ ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಜಂಬೂ ದ್ವೀಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಪ್ರಾಚೀನ ಹೆಸರು ಬಂದ್ಬಿಟ್ಟು ಜಂಬೂ ದ್ವೀಪ ನೋಡಿ ಫ್ರೆಂಡ್ಸ್. ಪ್ರಶ್ನೆ 25. ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ನಂಬರ್ ಎ 203. ಆಪ್ಷನ್ ನಂಬರ್ ಬಿ 205. ಆಪ್ಷನ್ ನಂಬರ್ ಸಿ 207. ಆಪ್ಷನ್ ನಂಬರ್ ಡಿ 206. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ 206 ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾನವನ ದೇಹದಲ್ಲಿ 206 ಮೂಳೆಗಳಿವೆ. ಪ್ರಶ್ನೆ 26. ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಆಪ್ಷನ್ ನಂಬರ್ ಎ ಶರಾವತಿ ನದಿ. ಆಪ್ಷನ್ ನಂಬರ್ ಬಿ ಗಂಗಾ ನದಿ. ಆಪ್ಷನ್ ನಂಬರ್ ಸಿ ಕಾಳಿ ನದಿ. ಆಪ್ಷನ್ ನಂಬರ್ ಡಿ ಕೃಷ್ಣಾ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಕೃಷ್ಣಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 27. ಜೀವಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ಅರಿಸ್ಟಾಟಲ್. ಆಪ್ಷನ್ ನಂಬರ್ ಬಿ ಹೆರೋಡೋಟಸ್. ಆಪ್ಷನ್ ನಂಬರ್ ಸಿ ಕೌಟಿಲ್ಯ. ಆಪ್ಷನ್ ನಂಬರ್ ಡಿ ಗೆಲಿಲಿಯೋ ಗೆಲಿಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಅರಿಸ್ಟಾಟಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28. ಭಾರತ ದೇಶದ ಸಹಕಾರಿ ಸಚಿವರು ಯಾರು? ಆಪ್ಷನ್ ನಂಬರ್ ಎ ಅಮಿತ್ ಶಾ. ಆಪ್ಷನ್ ನಂಬರ್ ಬಿ ರಾಮನಾಥ್ ಕೋವಿಂದ್. ಆಪ್ಷನ್ ನಂಬರ್ ಸಿ ಜಿ ಪರಮೇಶ್ವರ್ ಭಟ್. ಆಪ್ಷನ್ ನಂಬರ್ ಡಿ ಡಾಕ್ಟರ್ ಸುಧಾಕರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಅಮಿತ್ ಶಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತ ದೇಶದ ಸಹಕಾರಿ ಸಚಿವರು ಅಂದರೆ ಗೃಹ ಸಚಿವರು ಅಮಿತ್ ಶಾ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 29. ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್. ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ. ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್. ಆಪ್ಷನ್ ನಂಬರ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಉತ್ತರ ಪ್ರದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 30. ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ನಂಬರ್ ಎ ಚೀನಾ. ಆಪ್ಷನ್ ನಂಬರ್ ಬಿ ಸ್ವಿಟ್ಜರ್ಲ್ಯಾಂಡ್. ಆಪ್ಷನ್ ನಂಬರ್ ಸಿ ಬೆಂಗಳೂರು. ಆಪ್ಷನ್ ನಂಬರ್ ಡಿ ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ನ್ಯೂಯಾರ್ಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯುನೆಸ್ಕೋದ ಪ್ರಧಾನ ಕಚೇರಿ ಬಂದ್ಬಿಟ್ಟು ನ್ಯೂಯಾರ್ಕ್ದಲ್ಲಿ ಇರುತ್ತದೆ. ಪ್ರಶ್ನೆ 31. ಕಚ್ ರಣ್ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಮಹಾರಾಷ್ಟ್ರ. ಆಪ್ಷನ್ ನಂಬರ್ ಬಿ ಮಧ್ಯಪ್ರದೇಶ್. ಆಪ್ಷನ್ ನಂಬರ್ ಸಿ ಗುಜರಾತ್. ಆಪ್ಷನ್ ನಂಬರ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಗುಜರಾತ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 32. ಏಷ್ಯನ್ ಗೇಮ್ಸ್ 2023ರಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? ಆಪ್ಷನ್ ನಂಬರ್ ಎ 25. ಆಪ್ಷನ್ ನಂಬರ್ ಬಿ 29. ಆಪ್ಷನ್ ನಂಬರ್ ಸಿ 39. ಆಪ್ಷನ್ ನಂಬರ್ ಡಿ 15. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ 29 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 33. G20ನಲ್ಲಿ ಎಷ್ಟು ದೇಶಗಳನ್ನು ಸೇರಿಸಲಾಗಿದೆ? ಆಪ್ಷನ್ ನಂಬರ್ ಎ 25. ಆಪ್ಷನ್ ನಂಬರ್ ಬಿ 22. ಆಪ್ಷನ್ ನಂಬರ್ ಸಿ 20. ಆಪ್ಷನ್ ನಂಬರ್ ಡಿ 15. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 20 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 34. ಸಲ್ಫರಿಕ್ ಆಮ್ಲದ ಸೂತ್ರವನ್ನು ತಿಳಿಸಿ. ಆಪ್ಷನ್ ನಂಬರ್ ಎ NaCl. ಆಪ್ಷನ್ ನಂಬರ್ ಬಿ H2SO. ಆಪ್ಷನ್ ನಂಬರ್ ಸಿ N2O3. ಆಪ್ಷನ್ ನಂಬರ್ ಡಿ H2SO4. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ H2SO4 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 35. ಮೂತ್ರಪಿಂಡದ ಘಟಕ ಯಾವುದು? ಆಪ್ಷನ್ ನಂಬರ್ ಎ ಹೈಡ್ರೋಕ್ಲೋರಿಕ್. ಆಪ್ಷನ್ ನಂಬರ್ ಬಿ ನ್ಯೂರಾನ್. ಆಪ್ಷನ್ ನಂಬರ್ ಸಿ ನೆಫ್ರಾನ್. ಆಪ್ಷನ್ ನಂಬರ್ ಡಿ ಪೊಟ್ಯಾಷಿಯಂ.
ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ನೆಫ್ರಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.